ರಾಜ್ಯದಲ್ಲಿ ಬೆಳಗ್ಗೆಯಿಂದ ಇಲ್ಲಿಯ ತನಕ ಏನೇನಾಗಿದೆ, ಇದರ ಜೊತೆಗೆ ಆಯಾ ಜಿಲ್ಲೆಯಲ್ಲಿ ಏನೇನು ನಡೆದಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿಗಳು ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಒಂದೊಂದಾಗಿ ನೋಡ್ತಾ ಹೋಗೋಣ. ಪ್ರಮುಖವಾಗಿ ಹಾವೇರಿ ಅಂತ ಬಂದಾಗ, ಹಾವೇರಿ ಲೋಕಸಭಾ ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿ ಆಗಿದ್ರು ಕಾಂತೇಶ್ ಅವರು. ಆದರೆ ಇಲ್ಲಿ ಅವರಿಗೆ ಅವಕಾಶ ಸಿಗಲಿಲ್ಲ, ಟಿಕೆಟ್ ಮಿಸ್ ಆಯಿತು. ಹಾಗಾಗಿ ಅವರ ತಂದೆ ಅಂದರೆ KS ಈಶ್ವರಪ್ಪ ಅವರು ಈಗ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನು ಮಾಡೋದಕ್ಕೆ ತಯಾರಾಗಿದ್ದಾರೆ. ಇದರ ಮಧ್ಯೆ ಈಶ್ವರಪ್ಪ ಅವರನ್ನು ಸಮಾಧಾನ ಮಾಡೋದಕ್ಕೆ ಬಿಜೆಪಿಯ ನಾಯಕರು ಕಸರತ್ತನ್ನು ಮಾಡ್ತಾ ಇದ್ದಾರೆ. ಎಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ಲೋಕಸಭಾ ಚುನಾವಣೆಗೆ ಭರ್ಜರಿಯಾಗಿ ತಯಾರಿಯನ್ನು ಮಾಡಿಕೊಳ್ತಾ ಇದೆ. ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ಅವರು ಕಲಬುರಗಿಗೆ ಬಂದು ಚುನಾವಣಾ ಪ್ರಚಾರವನ್ನು ಕೂಡ ಮಾಡಿದ್ದಾರೆ. ನಾಳೆ ದಿನ ಶಿವಮೊಗ್ಗ ಜಿಲ್ಲೆಗೆ ಬರ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಚುನಾವಣಾ ಪ್ರಚಾರ ಸಭೆಯನ್ನು ನಡೆಸ್ತಾ ಇದ್ದಾರೆ. ಆದರೆ BJPಗೆ ಈಗ ದೊಡ್ಡ ತಲೆನೋವಾಗಿರೋದು ಈಶ್ವರಪ್ಪನವರ ವಿಚಾರ. ಈಶ್ವರಪ್ಪನವರ ಮಗ ಕಾಂತೇಶ್ಗೆ ಹಾವೇರಿಯಲ್ಲಿ ಟಿಕೆಟ್ ಮಿಸ್ ಆದ ನಂತರದಲ್ಲಿ ಈಶ್ವರಪ್ಪನವರು ರೆಬೆಲ್ ಆಗಿದ್ದಾರೆ. ಅವರ ಬೆಂಬಲಿಗರೆಲ್ಲ ಸೇರಿ ಈಶ್ವರಪ್ಪನವರಿಗೀಗ ಶಿವಮೊಗ್ಗದಲ್ಲಿ ಪಕ್ಷೇತರರಾಗಿ ಕಣಕ್ಕಿಳಿರಿ ಅನ್ನುವಂಥ ಒಂದು ಒತ್ತಡವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಈಶ್ವರಪ್ಪನವರು ಓಕೆ ಅಂತ ಹೇಳಿದ್ದಾರೆ. ಯಾವುದೇ ಕಾರಣಕ್ಕೂ ನಾನು ಕಣದಿಂದ ಹಿಂದೆ ಸರಿಯಲ್ಲ, ಯಡಿಯೂರಪ್ಪನವರ ಕಪಿಮುಷ್ಟಿಯಲ್ಲಿ BJP ಸಿಕ್ಕು ಒದ್ದಾಡ್ತಾ ಇದೆ, ಆ ಕಾರಣಕ್ಕಾಗಿ ನಾನು ರೆಬೆಲ್ ಆಗಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀನಿ, BJPಯಿಂದ ನನಗೆ ಅವಕಾಶ ಸಿಕ್ಕಿಲ್ಲ, BJPಯಲ್ಲಿ ಅನ್ಯಾಯ ಆಗಿದೆ ಅನ್ನೋ ಕಾರಣಕ್ಕಾಗಿ ಶಿವಮೊಗ್ಗದಲ್ಲಿ ಪಕ್ಷೇತರರಾಗಿ ಕಣಕ್ಕಿಳಿತೀನಿ ಅನ್ನೋಂಥ ಮಾತನ್ನು ಹೇಳ್ತಾ ಇದ್ದಾರೆ. ಈಗ BJPಯ ಬಹುತೇಕ ಎಲ್ಲ ನಾಯಕರು, ದೊಡ್ಡ ದೊಡ್ಡ ನಾಯಕರು ಎಲ್ಲರೂ ಕೂಡ ಈಶ್ವರಪ್ಪನವ್ರನ್ನ ಭೇಟಿಯಾಗಿ ಸಮಾಧಾನ ಪಡಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ BJPಯ ಕರ್ನಾಟಕ ಲೋಕಸಭಾ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಸಹಿತ ಹೋಗಿ ಅವ್ರನ್ನ ಭೇಟಿಯಾಗಿ ಮಾತುಕತೆ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಆದರೆ ಅಲ್ಲಿ ಈಶ್ವರಪ್ಪನವರು ಅವರನ್ನು ಭೇಟಿಯಾಗಿ ಮಾತುಕತೆ ಮಾಡಿಲ್ಲ, ಅದಕ್ಕೆ ಅವಕಾಶವನ್ನು ಕೊಟ್ಟಿಲ್ಲ, ವಿಳಂಬ ಮಾಡಿಸಿದ್ದಾರೆ ಅನ್ನೋಂಥ ಮಾಹಿತಿ ಕೂಡ ಲಭ್ಯ ಆಗಿದೆ. ಇದೆಲ್ಲದರ ನಡುವೆಯಲ್ಲಿ BJP ಹೈಕಮಾಂಡೇ ಈಗ ಈಶ್ವರಪ್ಪನವರಿಗೆ ಕರೆ ಮಾಡಿದೆ ಅನ್ನೋಂಥ ಮಾಹಿತಿ ಲಭ್ಯ ಆಗಿದೆ. ಕರೆ ಮಾಡಿ ನಾಳೆ ದಿನ ಪ್ರಧಾನಿ ಮೋದಿಯವರು ಶಿವಮೊಗ್ಗಕ್ಕೆ ಬರ್ತಾ ಇದ್ದಾರೆ, ಏರ್ಪೋರ್ಟ್ನಲ್ಲಿ ನಿಮ್ಮನ್ನು ಭೇಟಿ ಆಗ್ತಾರೆ, ಮಾತುಕತೆ ಮಾಡ್ತಾರೆ, ನೀವು ಬರಬೇಕು ಅಂಥೇಳಿ ಅವರಿಗೆ ಫೋನ್ ಮಾಡಿ ಸೂಚನೆಯನ್ನು ಕೊಟ್ಟಿದ್ದಾರೆ, ಮಾಹಿತಿಯನ್ನು ತಿಳಿಸಿದ್ದಾರೆ ಅನ್ನೋಂಥ ಮಾಹಿತಿ. ಒಂದು ವೇಳೆ ಈಶ್ವರಪ್ಪನವರು ಅಲ್ಲಿಗೆ ಹೋದರೆ, ಅವ್ರ ಜೊತೆಯಲ್ಲಿ ಮಾತುಕತೆಯನ್ನು ಮಾಡಿದ್ರೆ ಆವಾಗ ಈ ಒಂದು ಅಸಮಾಧಾನ ಶಮನ ಆಗ್ಬೋದು. ಆದಾಗ್ಯೂ ನಾಳೆ ದಿನ ಅವರು ಇಷ್ಟೆಲ್ಲ ಮಾಡಿದ್ರೂ ಸಹಿತ, BJP ಹೈಕಮಾಂಡೇ ಕರೆದ್ರೂ ಸಹಿತ ಒಂದು ವೇಳೆ ಹೋಗದೇ ಇದ್ದರೆ, ಕಾರ್ಯಕ್ರಮಕ್ಕೂ ಹೋಗದೇ ಇದ್ದರೆ, ಈ ಮೋದಿಯವ್ರನ್ನ ಭೇಟಿ ಮಾಡಲಿಕ್ಕೂ ಹೋಗದೇ ಇದ್ದರೆ ಈಶ್ವರಪ್ಪನವರು ಬಂಡಾಯವಾಗಿ ಕಣಕ್ಕಿಳಿಯೋದು ನಿಶ್ಚಿತ ಆಗುತ್ತೆ. ಇದು BJPಗೆ ದೊಡ್ಡ ಮಟ್ಟದಲ್ಲಿ ಹಿನ್ನಡೆ ಆಗುತ್ತೆ. ಫಲಿತಾಂಶ ಏನು ಬರುತ್ತೋ ಬಿಡುತ್ತೋ ಇದು ಕೇವಲ BJPಗೆ ಶಿವಮೊಗ್ಗಕ್ಕೆ ಮಾತ್ರ ಸೀಮಿತ ಅಲ್ಲ, ಇಡೀ ರಾಜ್ಯದ ಮೇಲೂ ಕೂಡ ಪರಿಣಾಮ ಬೀಳುತ್ತೆ. ಯಾಕಂದರೆ ಈಶ್ವರಪ್ಪನವರು ಕುರುಬ ಸಮುದಾಯದ ನಾಯಕರಿದ್ದಾರೆ, ಹಿರಿಯರಿದ್ದಾರೆ. ಅವರ ಸಮುದಾಯದವರೆಲ್ಲರೂ ಸಹಿತ ಇಡೀ ರಾಜ್ಯದಲ್ಲಿ BJP ವಿರುದ್ಧವಾಗಿ ಮತದಾನ ಮಾಡುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನುವಂಥ ಒಂದು ಲೆಕ್ಕಾಚಾರ BJPಯವರದ್ದು. ಆ ಕಾರಣಕ್ಕಾಗಿಯೇ ಈಶ್ವರಪ್ಪನವ್ರನ್ನ ಸಮಾಧಾನ ಪಡಿಸಬೇಕು ಅನ್ನೋಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಸಕ್ಸಸ್ ಆಗುತ್ತಾ ಬಿಡುತ್ತಾ ಅನ್ನೋದು ನಾಳೆ ದಿನ ಗೊತ್ತಾಗುತ್ತೆ. ಇನ್ನೊಂದು ಕಡೆಯಲ್ಲಿ ರಮೇಶ್ ಕತ್ತಿ ಕೂಡ ಬಂಡಾಯ ಹೇಳ್ತಾರೆ ಅನ್ನೋಂಥ ಮಾಹಿತಿ ಇತ್ತು. ಅವರು ಕೂಡ ಅಸಮಾಧಾನಗೊಂಡಿದ್ದಾರೆ. ಚಿಕ್ಕೋಡಿಯಿಂದ ಸ್ಪರ್ಧೆ ಮಾಡಬೇಕು ಅಂತ ನಿರೀಕ್ಷೆ ಮಾಡ್ಕೊಂಡಿದ್ರು, ಆದರೆ ಸಾಧ್ಯ ಆಗಿಲ್ಲ ಅನ್ನೋಂಥ ಒಂದು ಕಾರಣಕ್ಕಾಗಿ ಅಸಮಾಧಾನಗೊಂಡಿದ್ದಾರೆ ಅನ್ನೋಂಥ ಮಾಹಿತಿ ಇತ್ತು. ಆದರೆ ಜೀ ಕನ್ನಡ ನ್ಯೂಸ್ ಜೊತೆ ರಮೇಶ್ ಕತ್ತಿ ಮಾತಾಡ್ತಾ ಹೇಳಿದ್ದಾರೆ ಸ್ಪಷ್ಟವಾಗಿ, ಯಾವುದೇ ಕಾರಣಕ್ಕೂ ಸಹಿತ ನಾನು ಬಂಡಾಯ ಹೇಳೋದಿಲ್ಲ ಮತ್ತು ಪಕ್ಷದ ವಿರುದ್ಧವೂ ಕೂಡ ಕೆಲಸ ಮಾಡಲ್ಲ, ಕಾಂಗ್ರೆಸ್ನಿಂದ ಆಹ್ವಾನ ಬಂದಿದ್ದರೂ ಸಹಿತ ನಾನು ಅಲ್ಲಿಗೆ ಹೋಗಲ್ಲ, BJP ಅಭ್ಯರ್ಥಿಯನ್ನೇ ಬೆಂಬಲಿಸ್ತೀನಿ ಅನ್ನೋಂಥ ಮಾತನ್ನು ಜೀ ಕನ್ನಡ ನ್ಯೂಸ್ ಜೊತೆ ಮಾತಾಡ್ತಾ ಸ್ಪಷ್ಟಪಡಿಸಿದ್ದಾರೆ. ಶಾಸಕ ರಾಜ ವೆಂಕಟಪ್ಪ ನಾಯಕ್ ಹಠಾತ್ ನಿಧನದ ಹಿನ್ನೆಲೆಯಲ್ಲಿ ಸುರಪುರ ಕ್ಷೇತ್ರದಲ್ಲಿ ಈಗ ಉಪಚುನಾವಣೆಯನ್ನು ನಡೆಸೋದಕ್ಕೆ ಯಾದಗಿರಿ ಜಿಲ್ಲಾಡಳಿತ ಸಕಲ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ಇದರ ಜೊತೆಗೆ ಲೋಕಸಭಾ ಚುನಾವಣೆ ಘೋಷಣೆ ಆದ ಬೆನ್ನಲ್ಲೇ ಅಲ್ಲೂ ಕೂಡ ಮುಂಜಾಗ್ರತಾ ಕ್ರಮವಾಗಿ ತಯಾರಿಯನ್ನು ಮಾಡಿಕೊಂಡಿರುವಂಥದ್ದು. ಈ ಎಲ್ಲದರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ವೀರೇಶ್ ರೆಡ್ಡಿ. ದೇಶಾದ್ಯಂತ ಏನು ಒಂದು ಲೋಕಸಭೆ ಚುನಾವಣೆಗೆ ಈಗ ಏನು ಪ್ರಜಾತಂತ್ರದ ಹಬ್ಬ ಅಂತಲೇ ಗುರುತಿಸಿಕೊಂಡಂಥ ಲೋಕಸಭೆ ಚುನಾವಣೆಗೆ ಈಗ ದಿನಾಂಕಗಳು ಕೂಡ ಘೋಷಣೆಯಾಗಿರುವಂಥದ್ದು. ಇದೇ ಹಿನ್ನೆಲೆಯಲ್ಲಿ ಏನು ಒಂದು ಗಿರಿನಾಡು ಯಾದಗಿರಿ ಜಿಲ್ಲೆಯು ಕೂಡ ಈಗ 2 ಲೋಕಸಭೆ ಕ್ಷೇತ್ರಗಳಿಗೆ ಒಳಗೊಂಡಂಥ ಯಾದಗಿರಿ ಜಿಲ್ಲೆ, ರಾಯಚೂರು ಹಾಗೂ ಗುಲ್ಬರ್ಗ ಜಿಲ್ಲೆಗಳನ್ನು ಒಳಗೊಂಡಿರುವಂಥದ್ದು. ಅದರಲ್ಲೂ ಕೂಡ 3 ಮತಕ್ಷೇತ್ರಗಳು, ಒಂದು ಯಾದಗಿರಿಯ ಒಂದು 3 ಮತಕ್ಷೇತ್ರಗಳು ರಾಯಚೂರು ವ್ಯಾಪ್ತಿಗೆ ಬಂದರೆ, 1 ಮತಕ್ಷೇತ್ರ ಕಲಬುರಗಿ ವ್ಯಾಪ್ತಿಗೆ ಬರುತ್ತದೆ. ಮತ್ತು ಯಾದಗಿರಿ ಜಿಲ್ಲೆಯಲ್ಲಿ ಈಗ ಒಂದು ಲೋಕಸಭೆಯ ಜೊತೆಗೆ ವಿಧಾನಸಭೆಯ ಚುನಾವಣೆಯ ಕೂಡ ಒಂದು ಉಪಚುನಾವಣೆಯು ಕೂಡ ಬಂದಿರುವಂಥದ್ದು. ಏನು ಸುರಪುರ ಶಾಸಕರಾದಂಥ ರಾಜ ವೆಂಕಟಪ್ಪ ನಾಯಕ್ ಅವರ ಒಂದು ನಿಧನದಿಂದ ತೆರವಾದಂಥ ಸ್ಥಾನಕ್ಕೆ ಲೋಕಸಭೆಯ ಜೊತೆಗೆ ಒಂದು ವಿಧಾನಸಭೆಗೂ ಕೂಡ ಚುನಾವಣೆ ನಡೀತಿರೋ ಹಿನ್ನೆಲೆಯಲ್ಲಿ ಏನು ಯಾದಗಿರಿಯ ಒಂದು ಜಿಲ್ಲಾಧಿಕಾರಿ
ಸುಶೀಲಾ ಅವರು ಒಂದು ಪತ್ರಿಕಾಗೋಷ್ಠಿಯಲ್ಲಿ ಮಾಹಿತಿಯನ್ನು ನೀಡುವ ಮೂಲಕ ಲೋಕಸಭೆಯ ಜೊತೆಗೆ ಉಪಚುನಾವಣೆಗೂ ಕೂಡ ಜಿಲ್ಲಾಡಳಿತ ಕೂಡ ಸಜ್ಜಾಗಿದೆ ಮತ್ತು ಈಗಾಗಲೇ ಜಿಲ್ಲೆಯಲ್ಲಿ ಕೂಡ ಏನೋ ಒಂದು ಮತಕೇಂದ್ರಗಳಿಗೆ ಒಂದು ಅಗತ್ಯ ಮೂಲ ಸೌಲಭ್ಯ ಒದಗಿಸುವುದಿರ್ಬೋದು ಮತ್ತು ಚೆಕ್ ಪೋಸ್ಟ್ಗಳ ಒಂದು ನಿರ್ಮಾಣ ಇರ್ಬೋದು ಮತ್ತು ಚುನಾವಣೆಗೆ ಬೇಕಾದಂಥ ಒಂದು ಅಗತ್ಯ ಕಾರ್ಯಗಳನ್ನು ಈಗ ಕೈಗೊಂಡು ಸುಸಜ್ಜಿತವಾಗಿ ಒಂದು ಚುನಾವಣೆಯನ್ನು ನಡೆಸುವ ನಿಟ್ಟಿನಲ್ಲಿ ಈಗ ಜಿಲ್ಲಾಡಳಿತ ಸಜ್ಜಾಗಿರುವಂಥದ್ದು. ಜಿಲ್ಲೆಯಲ್ಲಿ ಒಂದು ವಿಶೇಷ ಪೋಲಿಂಗ್ ಬೂತ್ಗಳ ಮೂಲಕ ಜನರಿಗೆ ಒಂದು ಮತದಾನಕ್ಕೂ ಕೂಡ ಸೆಳೆಯುವಂಥ ನಿಟ್ಟಿನಲ್ಲಿ ಕಾರ್ಯಗಳನ್ನು ಕೂಡ ಮಾಡಿದ್ದೇವೆ ಮತ್ತು ಈ ಬಾರಿಯ ಮತದಾನಕ್ಕೆ ಎಲ್ಲ ಕಡೆಯಿಂದಲೂ ಕೂಡ ಜನರು ಅಂದರೆ ಸ್ವಯಂ ಪ್ರೇರಿತವಾಗಿ ತಮ್ಮ ಜಿಲ್ಲಾಕ್ಕೆ ತಮ್ಮ ಗ್ರಾಮಗಳಿಗೆ ಬಂದು ಮತದಾನ ಮಾಡಬೇಕೆನ್ನುವ ಒಂದು ನಿಟ್ಟಿನಲ್ಲಿ ಒಂದು ಸ್ವೀಪನ ಒಂದು ವಿಶೇಷತೆ ಮೂಲಕ ಈಗ ಮತಕೇಂದ್ರಗಳಿಗೆ ಬರಬೇಕೆನ್ನುವ ನಿಟ್ಟಿನಲ್ಲಿ ಜಿಲ್ಲಾಡಳಿತದಿಂದ ಕೂಡ ವಿಶೇಷತೆಗಳನ್ನು ಕೂಡ ಆಯೋಜನೆ ಮಾಡಿಕೊಂಡಿರುವಂಥದ್ದು. ವೀರೇಶ್ ರೆಡ್ಡಿ, ಜಿ ಕನ್ನಡ ನ್ಯೂಸ್, ಯಾದಗಿರಿ. ಲಕ್ಷ ಮೌಲ್ಯದ ಚಿನ್ನಾಭರಣ ಖರೀದಿಸಿ ನಕಲಿ ಪೇಮೆಂಟ್ ಮಾಡ್ತಿದ್ದ ಆರೋಪಿಗಳು ಈಗ ಪೊಲೀಸರ ವಶದಲ್ಲಿದ್ದಾರೆ. ಸೊ ಹಾಗಾಗಿ ಚಿನ್ನ ಅಂಗಡಿಯ ಮಾಲೀಕರು ಏನಿದ್ದಾರಲ್ಲ, ಅಂದರೆ ಈ ಚಿನ್ನದ ಅಂಗಡಿಯ ಮಾಲೀಕರು ಬಹಳಷ್ಟು ಹುಷಾರದಿಂದ ಇರಬೇಕಾಗತ್ತೆ. ಇದರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹರಿಹರ. ಬ್ಯಾಟರಹಳ್ಳಿ ಪೊಲೀಸರು ಒಂದು ಭರ್ಜರಿ ಕಾರ್ಯಾಚರಣೆಯನ್ನು ನಡೆಸಿ ಜ್ಯುವೆಲ್ಲರಿ ಮಾಲೀಕನಿಗೆ ವಂಚಿಸಿದಂತಹ ಇಬ್ಬರು ಜೋಡಿಯನ್ನು ಈಗ ಬಂಧನ ಮಾಡಲಾಗಿರುವಂಥದ್ದು. ಸದ್ಯಕ್ಕೆ ಈ ಜ್ಯುವೆಲ್ಲರಿ ಶಾಪ್ಗೆ ತೆರಳಿದಂತಹ ಈ ಇಬ್ಬರು ಖತರ್ನಾಕ್ಗಳು ಫೇಕ್ ಆ್ಯಪ್ ಮುಖಾಂತರವಾಗಿ 1 ಲಕ್ಷಕ್ಕೂ ಅಧಿಕ ಹಣವನ್ನು ಕಳುಹಿಸಿದ್ದೇವೆ ಅಂತ ಹೇಳಿ 36 ಗ್ರಾಮ ಚಿನ್ನವನ್ನು ಅಲ್ಲಿ ತೆಗೆದುಕೊಂಡು ಹೋಗಿ ತದನಂತರ ಒಂದು ಖಾಸಗಿ ಬ್ಯಾಂಕ್ನಲ್ಲೂ ಕೂಡ ಫ್ಲಡ್ಜ್ ಮಾಡಿರ್ತಾರೆ. ಈ ಖತರ್ನಾಕ್ಗಳ ಹೆಸರನ್ನು ನೋಡೋದಾದರೆ ನಂದನ್ ಮತ್ತು ಕಲ್ಪಿತಾ ಅಂತ ಇವರ ಹೆಸರುಗಳು. ಸದ್ಯಕ್ಕೆ ಇವರು ಇಬ್ಬರು ಕೂಡ ಸ್ನೇಹಿತರಾಗಿರ್ತಾರೆ. ಹೀಗೇ ಅನೇಕ ಜ್ಯುವೆಲ್ಲರಿ ಶಾಪ್ಗಳಿಗೆ ತೆರಳಿ ಅಲ್ಲಿ ಒಂದು ಗೋಲ್ಡನ್ನು ಕೊಂಡುಕೊಳ್ತಾರೆ, ಬಣ್ಣದ ಮಾತುಗಳನ್ನು ಕೂಡ ಆಡ್ತಾರೆ. ಅದಾದ ಮೇಲೆ ಪೇಮೆಂಟ್ ಮಾಡಿ ಅಂದಾಗ ಆನ್ಲೈನ್ ಟ್ರಾನ್ಸಾಕ್ಷನ್ ಮುಖಾಂತರವಾಗಿ ನಿಮಗೆ ಪೇ ಮಾಡ್ತೀವಿ ಅಂತ ಹೇಳಿ ಅಲ್ಲಿರುವಂತಹ ಮಾಲೀಕರ ಅಕೌಂಟ್ ಡೀಟೇಲ್ಸ್ಗಳನ್ನು ಕೂಡ ತಗೊಳ್ತಾರೆ ಮತ್ತು ಮೊಬೈಲ್ ನಂಬರ್ಗೂ ಕೂಡ ಹಣವನ್ನು ಜಮೆ ಮಾಡ್ತೀವಿ ಅನ್ನೋ ಒಂದು ನಿಟ್ಟಿನಲ್ಲಿ ಡೀಟೇಲ್ಸನ್ನು ಕಲೆಕ್ಟ್ ಮಾಡಿಕೊಂಡು ಹಣವನ್ನು ಜಮೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಆದರೆ ಕೆಲವೇ ಗಂಟೆಗಳಲ್ಲಿ ಇವರ ಅಸಲಿಯತ್ತು ಮತ್ತು ಕರಾಳ ಮುಖ ಬಯಲಾಗುತ್ತೆ. ಏನು ಹಣ ಏನಿರುತ್ತೆ ಅದು ಯಾವುದೇ ಕಾರಣಕ್ಕೂ ಕೂಡ ಈ ಜ್ಯುವೆಲ್ಲರಿ ಮಾಲೀಕನ ಒಂದು ಖಾತೆಯಲ್ಲಿ ಜಮೆ ಆಗಿರೋದಿಲ್ಲ. ಇದರಿಂದ ಚೆಕ್ ಮಾಡಿದಾಗ ಹಣ ಎಲ್ಲೋಯಿತು ಅಂತ ಚೆಕ್ ಮಾಡಿದಾಗಲೂ ಕೂಡ ಅಲ್ಲಿರುವಂತಹ ಜ್ಯುವೆಲ್ಲರಿ ಮಾಲೀಕರು ಕೂಡ ಶಾಕ್ ಆಗಿರ್ತಾರೆ. ಸದ್ಯಕ್ಕೆ ಪೊಲೀಸ್ ಠಾಣೆಗೂ ಕೂಡ ಈ ಗೊಲ್ಲರಹಟ್ಟಿ ಏನು ವ್ಯಾಪ್ತಿಯಲ್ಲಿ ಇರುವಂತಹ ಒಂದು ಜ್ಯುವೆಲ್ಲರಿ ಏನಿದೆ ಆ ಜ್ಯುವೆಲ್ಲರಿ ಅಂತಂದರೆ ಗೊಲ್ಲರಹಟ್ಟಿ ಪರಮೇಶ್ ಜ್ಯುವೆಲ್ಲರಿಗೆ ಹೋಗಿರ್ತಾರೆ ಈ ಜೋಡಿ. 15 ದಿನದ ಹಿಂದೆ ಇನ್ನು 1.65 ಲಕ್ಷ ಮೌಲ್ಯದ ಗೋಲ್ಡನ್ನು ಕೂಡ ತಗೊಂಡಿರ್ತಾರೆ. ಸದ್ಯಕ್ಕೆ ಈ ಒಂದು ಪ್ರಕರಣ ಬೆಳಕಿಗೆ ಬರುತ್ತೆ. ಬ್ಯಾಡರಹಳ್ಳಿ ಪೊಲೀಸ್ ಠಾಣೆಗೆ ಹೋಗಿ ಕಂಪ್ಲೇಂಟನ್ನು ರಿಜಿಸ್ಟರ್ ಮಾಡಿರುವಂತಹ ಕೆಲಸವನ್ನು ಈ ಜ್ಯುವೆಲ್ಲರಿ ಮಾಲೀಕರು ಮಾಡ್ತಾರೆ. ಕ್ಷಿಪ್ರಗತಿಯಲ್ಲಿ ಅಂತಂದರೆ CCTV ದೃಶ್ಯಾವಳಿಗಳು ಮತ್ತು ಟವರ್ ಡಂಪ್ ಆಧಾರದ ಮೇಲೆ ತನಿಖೆಯನ್ನು ನಡೆಸಿದಂತಹ ಪೊಲೀಸರು ಈ ಇಬ್ಬರು ಖತರ್ನಾಕ್ಗಳನ್ನು ಈಗ ಬಂಧಿಸಿ ವಿಚಾರಣೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಈ ಹಿಂದೆಯೂ ಕೂಡ 5-6 ಒಂದು ಜ್ಯುವೆಲ್ಲರಿ ಶಾಪ್ಗಳಿಗೆ ತೆರಳಿ ಇದೇ ರೀತಿಯಾಗಿ ಇವರು ಮೋಸ ಮಾಡಿದ್ದಾರೆ ಅನ್ನೊಂದು ಪ್ರಾಥಮಿಕ ತನಿಖೆಯಲ್ಲಿ ಮಾಹಿತಿ ಕೂಡ ಪೊಲೀಸರಿಗೆ ಸಿಕ್ಕಿದೆ. ಸದ್ಯಕ್ಕೆ ಇವರ ಬಂಧನ ಮಾಡಿ ಪೊಲೀಸರು ಕೂಡ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಒಟ್ಟಾರೆಯಾಗಿ ಅನೇಕ ಲಕ್ಷಾಂತರ ರೂಪಾಯಿ ಟ್ರಾನ್ಸಾಕ್ಷನ್ ಮಾಡುವಂತಹ ಜ್ಯುವೆಲ್ಲರಿ ಮಾಲೀಕರಿಗೆ ಈ ರೀತಿ ವಂಚನೆ ಮಾಡುವಂತಹ ಖತರ್ನಾಕ್ಗಳಿದ್ದಾರೆ ಅಂತಂದರೆ ನಿಜವಾಗ್ಲೂ ಕೂಡ ಸೋಜಿಗ ಅನಿಸುತ್ತೆ. ಸದ್ಯಕ್ಕೆ ಇಂತಹ ವಂಚನೆ ಪ್ರಕರಣಗಳು ಅಂತಂದರೆ ಆ್ಯಪ್ ಮುಖಾಂತರವಾಗಿ ಹಣವನ್ನು ಕಳಿಸ್ತೇವೆ, ಆನ್ಲೈನ್ ಮುಖಾಂತರವಾಗಿ ಟ್ರಾನ್ಸಾಕ್ಷನನ್ನು ಮಾಡ್ತೇವೆ ಅಂತ ಫೇಕ್ ಒಂದು ಸ್ಕ್ರೀನ್ಶಾಟ್ಗಳನ್ನು ತೋರಿಸೋದಾಗಿರ್ಬೋದು, ಫೇಕ್ ಟ್ರಾನ್ಸಾಕ್ಷನ್ ಲೀಸ್ಟನ್ನು ತೋರಿಸೋದಾಗಿರ್ಬೋದು, ಈ ರೀತಿಯಾಗಿ ಮಾಡಿ ವಂಚನೆ ಮಾಡುವಂಥ ಸಂಖ್ಯೆ ಹೆಚ್ಚಾಗ್ತಾ ಇದೆ. ಇನ್ನಾದರೂ ಜ್ಯುವೆಲ್ಲರಿ ಮಾಲೀಕರಾಗಿರ್ಬೋದು, ಅಂಗಡಿ ಮಾಲೀಕರಾಗಿರ್ಬೋದು, ಇನ್ನು ಮತ್ತು ವ್ಯವಹಾರ ಮಾಡುವಂತಹ ಎಲ್ಲರೂ ಕೂಡ ಎಚ್ಚರಿಕೆ ಕೊಟ್ಟರೆ ಒಳಿತು ಅಂತ ಕಾಣಿಸುತ್ತೆ. ವಿಶ್ವನಾಥ್ ಹರಿಹರ, ಜಿ ಕನ್ನಡ ನ್ಯೂಸ್, ಬೆಂಗಳೂರು. ಅಭಿಮಾನಿಗಳಿಗೆ ಬಿರಿಯಾನಿ ನೀಡಿ ಅಪ್ಪು ಅವರ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಿದ್ದಾರೆ. ಅಂದರೆ ಅಪ್ಪು ಅವರಿಗೆ ಬಿರಿಯಾನಿ ಅಂತಂದರೆ ಪಂಚಪ್ರಾಣ. ಸೊ ಹಾಗಾಗಿ ಬಂದಿರುವಂಥ ಅಭಿಮಾನಿಗಳಿಗಾಗಿ ಈ ರೀತಿಯ ಒಂದು ವಿಶೇಷವಾಗಿರುವಂಥ ಊಟದ ವ್ಯವಸ್ಥೆ. ಸೊ ಅಭಿಮಾನಿಗಳಿಗಾಗಿ ನೋಡಿ ಬಿರಿಯಾನಿ ನೀಡಿ ಅಪ್ಪು ಅವರ ಜನ್ಮದಿನಾಚರಣೆಯನ್ನು ಆಚರಣೆ ಮಾಡಿದ್ದಾರೆ. ಹುಬ್ಬಳ್ಳಿಯ ಚೆನ್ನಮ್ಮ ಸರ್ಕಲ್ ಬಳಿ ಅದ್ದೂರಿಯಾಗಿರುವಂಥ ಹುಟ್ಟುಹಬ್ಬನ ಇವತ್ತು ಆಚರಣೆ ಮಾಡಿದರು. ಅಪ್ಪು ಅಚ್ಚುಮೆಚ್ಚಿನ ಬಿರಿಯಾನಿ ಜೊತೆಗೆ ಫಲಾವ್ ವಿತರಣೆ ಮಾಡಿದರು. ಡಾಕ್ಟರ್ ಪುನೀತ್ ಹಿಂಬಾಲಕರಿಗೆ ಜೊತೆಗೆ ಅಭಿಮಾನಿಗಳಿಗೆ ಬಿರಿಯಾನಿಯನ್ನು ವಿತರಣೆ ಮಾಡಿದರು. ಸೊ ಚೆನ್ನಮ್ಮ ಸರ್ಕಲ್ ಬಳಿ ಅಪ್ಪು ಅವರನ್ನು
ಅಲ್ಲಿ ಅಪ್ಪು ಅವರ ಫೋಟೋವನ್ನು ಇಟ್ಟು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಅಪ್ಪು ಅವರ ಘೋಷಣೆ ಕೂಗ ಮೊಳಗಿತ್ತು. ಸೊ ಬಿರಿಯಾನಿ ಅಂತಂದರೆ ಅಪ್ಪು ಅವರಿಗೆ ಪಂಚಪ್ರಾಣ. ಸೊ ಹಾಗಾಗಿ ದೊಡ್ಡ ಮನೆ ಮಗ ಎಷ್ಟೇ ಕೋಟ್ಯಾಂತರ ರೂಪಾಯಿ ಅಭಿಮಾನಿಗಳ ಆರಾಧಕ ಅಂತಲೂ ಕೂಡ ಗೊತ್ತಿದೆ ನಮಗೆ. ಅಂದರೆ ಯಾವ ರೀತಿಯಾಗಿ ಅಭಿಮಾನಿಗಳನ್ನು ಅವರು ನೋಡ್ತಾ ಇದ್ರು, ಅವರ ಸರಳತೆ ಯಾವ ರೀತಿಯಾಗಿ ಇತ್ತು ಅಂತೇಳಿ. ಈಗ ದೈಹಿಕವಾಗಿ ನಮ್ಮ ಜೊತೆಗೆ ಇಲ್ಲ, ಅಂದರೆ ದೈಹಿಕವಾಗಿ ಆಗಲಿ ನಮ್ಮೊಂದಿಗೆ ಇಲ್ಲ, ಆದರೆ ಅವರು ಮಾಡಿರುವಂಥ ನಟನೆ ಆಗಿರ್ಬೋದು ಅಥವಾ ಅವರ ಒಂದು ಜನಪರ ಕಾರ್ಯ ಯಾವತ್ತೂ ಕೂಡ ಮರೆಯಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಅಪ್ಪು ಅವರು ಏನು ಹೇಳಿಕೊಟ್ಟಿದ್ದಾರೆ ಅದನ್ನು ಮಾರ್ಗದರ್ಶಕರಾಗಿ ಅದನ್ನು ತೆಗೆದುಕೊಂಡು ಅವರ ಅಭಿಮಾನಿಗಳು ಆಗಿರ್ಬೋದು, ಜೊತೆಗೆ ಹಿಂಬಾಲಕರು ಅದನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಇವತ್ತು ಹುಬ್ಬಳ್ಳಿಯಲ್ಲೂ ಕೂಡ ಅಪ್ಪು ಅವರ ಹುಟ್ಟುಹಬ್ಬವನ್ನು ಬಹಳ ಅರ್ಥಪೂರ್ಣವಾಗಿ ಸಂಭ್ರಮದಿಂದ ಇವತ್ತು ಆಚರಣೆಯನ್ನು ಮಾಡಿದರು. ನೋಡಿ, ಅಭಿಮಾನಿಗಳಿಗೆ ಬಿರಿಯಾನಿ ನೀಡಿ ಅಪ್ಪು ಅವರ ಜನ್ಮದಿನವನ್ನು ಆಚರಣೆ ಮಾಡಿದ್ದಾರೆ. ಅಪ್ಪು ಅವರ ಹುಟ್ಟುಹಬ್ಬವನ್ನು ಅಪ್ಪುಗೆಯಿಂದ ಇವತ್ತು ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದರು. ಇವತ್ತು ನನ್ನ ದೇವರಾದಂಥ ಅಪ್ಪು ಬಾಸ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ನಾವು ಪ್ರತಿಯೊಂದು ಸಾರ್ವಜನಿಕರಿಗೂ ಚೆನ್ನಮ್ಮ ಸರ್ಕಲ್ ಒಳಗೆ ಚಿಕನ್ ಬಿರಿಯಾನಿ ಮಾಡಿಸಿ 3 ಕ್ವಿಂಟಲ್ ಚಿಕನ್ ಬಿರಿಯಾನಿ ಮಾಡಿಸಿ ನಮ್ಮ ಬಾಸಿಗೆ ಭಾಳ ಇಷ್ಟ ಅಂತೇಳಿ ಚಿಕನ್ ಬಿರಿಯಾನಿ ಮಾಡಿಸಿ ಪ್ರತಿಯೊಬ್ಬರಿಗೂ ಹಂಚಿ ನಾವು ಇವತ್ತು ಬರ್ತ್ಡೇ ಸೆಲೆಬ್ರೇಷನ್ ಮಾಡೀವಿ. ಅದೇ ರೀತಿ 10 kg ಕೇಕ್ ತಂದು ಕಟ್ ಮಾಡಿ ಪಟಾಕ್ಷಿ ಸಿಡಿಸಿ ಇವತ್ತು ನಮ್ಗೆ ಒಂದು ದುಃಖ. ಎದಕ್ಕಂದ್ರೆ ಪ್ರತಿ ವರ್ಷ ಬರ್ತ್ಡೇ ಮನೆ ಬಾಗ್ಲಕ್ಕೆ ಹೋಗಿ ನಾವು ಬರ್ತ್ಡೇ ಮಾಡ್ತಿದ್ವಿ. ಯಾಕಂದರೆ ಈ 3 ವರ್ಷ ಆಯ್ತು ನಾವು ಎಲ್ಲ ಕಡೆ ಹುಡುಕಾಡತ್ತೇವೆ, ನಮ್ಮ ದೇವ್ರು ಬರ್ತಾರೆ ಅಂತೇಳಿ ಎಲ್ಲೂ ಸಿಗೋಲ್ರ. ಇನ್ನೂ ಹುಡುಕಾತೇವೆ ನಾವು, ನಮ್ಮ ಜೀವ ಇರೋ ಮಟ್ಟನ ಹುಡುಕ್ತೇವೆ. ಇವತ್ತೆಲ್ಲ ನಾಳೆ ಬರ್ತಾರೆ ಅನ್ನೋದು ಒಂದು ನಂಬಿಕೆ ಐತೆ ನಮಗೆ. ಅದಕ್ಕೋಸ್ಕರ ನಾವು ಕಾಯಾಗತ್ತೇವೆ. ನಾವಿಲ್ಲೇ ನಿಂತ ನನ್ನ ದೇವರಿಗೆ ನಾವು ಹುಟ್ಟುಹಬ್ಬದ ಶುಭಾಶಯಗಳು. ದೇವರೇ, ನೀವೆಲ್ಲಿದ್ದೀರಲ್ಲ ಅಲ್ಲೇ ನಿಂತ ನಮ್ಮ ಕೋಟ್ಯಾಂತರ ಅಭಿಮಾನಿಗಳು ಎಲ್ಲ ಆಶೀರ್ವಾದ ಮಾಡಿರಿ. ನೀವು ಬರೋ ದಾರಿನ ನಾವು ಕಾಯಾಗತ್ತೇವೆ. ಆದಷ್ಟು ಜಲ್ದಿ ಬಂದು ನೀವು ನಮ್ಗೆ ದರ್ಶನ ಕೊಡೋಕೆ ಅಂತೇಳಿ ನಾನು ಕೇಳ್ಕೊತೇನೆ. ಜೈ ರಾಜವಂಶ. ಇಡೀ ಕರ್ನಾಟಕದಾದ್ಯಂತ 7 ಕೋಟಿ ಕನ್ನಡಿಗರಿಗೆ ಹಾಲು ಕುಡಿದಂಥ ದಿನ. ಈ ಹಾಲು ಕುಡಿದ ದಿನ ಯಾಕಪ್ಪ ಅಂದರೆ ಕರ್ನಾಟಕ ರತ್ನ ಪವರ್ ಸ್ಟಾರ್, ಈ ಪವರ್ ಸ್ಟಾರ್ ಯಾವತ್ತಿದ್ರೂ ಪವರ್ ಸ್ಟಾರ್ ಆಗಿ ಇರ್ತದೆ. ಹಾಗಾಗಿ ದೇಶ ವಿದೇಶದಲ್ಲಿ ಕೂಡ ನಮ್ಮಣ್ಣ ಪುನೀತಣ್ಣ ಇವತ್ತು ಉತ್ತರ ಕರ್ನಾಟಕ ಆಟೋ ರಿಕ್ಷಾ ಚಾಲಕರ ಸಂಘ, ಹುಬ್ಬಳ್ಳಿ ಆಟೋ ರಿಕ್ಷಾ ಮಾಲಕರ ಹಾಗೂ ಚಾಲಕರ ಸಂಘ ಇವತ್ತು ನೂರಾರು ಸಂಖ್ಯೆಯಲ್ಲಿ ಹಳೆ ಬಸ್ ನಿಲ್ದಾಣದ ಅಧ್ಯಕ್ಷರ ನೇತೃತ್ವದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಜನ್ಮ ದಿನಾಚರಣೆಯನ್ನ ಕೇಕ್ ಕತ್ತರಿಸುವ ಮುಖಾಂತರ ಸಾವಿರಾರು ಸಂಖ್ಯೆಯಲ್ಲಿ ಅನ್ನ ಸಂತರ್ಪಣೆ ಮಾಡುವ ಮುಖಾಂತರ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನ ಇಡೀ ಇವತ್ತು ಕರ್ನಾಟಕದಲ್ಲಿರುವಂಥ ಎಲ್ಲ ಆಟೋ ರಿಕ್ಷಾ ಚಾಲಕರು ಅವರ ಜನ್ಮದಿನಾಚರಣೆ ಮಾಡ್ತಿದ್ದಾರೆ. ಇವತ್ತು ಹುಬ್ಬಳ್ಳಿ ನಗರದಲ್ಲಿ ಗಂಡುಬಿಟ್ರೆ ಹುಬ್ಬಳ್ಳಿ ನಗರದಲ್ಲಿ ಸರ್ಕಾರಕ್ಕೆ ನಾವು ಆಜ್ಞೆ ಮಾಡ್ತಾ ಇದ್ದೀವಿ. ಸರ್ಕಾರದಿಂದ ಹುಬ್ಬಳ್ಳಿ ನಗರದಲ್ಲಿ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿ ಸ್ಥಾಪನೆ ಮಾಡಬೇಕು. ಈಗಾಗಲೇ ಮಂತ್ರಿಗಳಿಗೆ ಮನವಿ ಕೊಟ್ಟಿದ್ದೇವೆ, ಸರ್ಕಾರಕ್ಕೆ ಮನವಿ ಕೊಟ್ಟಿದ್ದೇವೆ, ಸಂಬಂಧಪಟ್ಟ ಎಲ್ಲ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೇವೆ. ಮಡುವಾಡಿ ಗ್ರಾಮದಲ್ಲಿ ಒಂಟಿ ಸಲಗ ಪ್ರತ್ಯಕ್ಷ ಆಗಿರುವಂಥ ಹಿನ್ನೆಲೆಯಲ್ಲಿ ಆ ಗ್ರಾಮಸ್ಥರು ಈಗ ಭಯಭೀತರಾಗಿದ್ದಾರೆ. ಭಯದಿಂದಲೇ ಓಡಾಡುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಮೈಸೂರಿನ ಟಿ ನರಸೀಪುರ ತಾಲೂಕಿನ ಮಡುವಾಡಿ ಗ್ರಾಮದಲ್ಲಿ ಆಗಿರುವಂಥ ಘಟನೆ ಇದು. ಆನೆ ನೋಡಿ ಅಲ್ಲಿರುವಂಥ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ. ಸ್ಥಳಕ್ಕೆ ಈಗ ಅರಣ್ಯ ಇಲಾಖೆ ಸಿಬ್ಬಂದಿಗಳ ಆಗಮನ ಆಗಿದೆ. ಸೊ ಆನೆ ಓಡಿಸುವಂಥ ಕಾರ್ಯದಲ್ಲಿ ಸಿಬ್ಬಂದಿಗಳು ಕೂಡ ತೊಡಗಿಸಿಕೊಂಡಿದ್ದಾರೆ. ಆದರೆ ಅಲ್ಲಿ ನೋಡಿರುವಂಥ ಜನ ಅಥವಾ ಅಲ್ಲಿ ಅಕ್ಕಪಕ್ಕದಲ್ಲಿರುವಂಥ ಜನ ಭಯದಿಂದಲೇ ಓಡಾಡುವಂಥ ಪರಿಸ್ಥಿತಿ, ಜೊತೆಗೆ ಭಯದಿಂದಲೇ ಬದುಕುವಂಥ ಪರಿಸ್ಥಿತಿ ಇದೆ. ತಕ್ಷಣ ಇದನ್ನು ನೋಡಿದ ತಕ್ಷಣ ಮೆಸೇಜ್ ಹೋಗುತ್ತೆ ಅರಣ್ಯ ಇಲಾಖೆಗೆ. ತಕ್ಷಣ ಸಿಬ್ಬಂದಿಗಳು ಕೂಡ ಅಲ್ಲಿ ಬರ್ತಾರೆ. ಬಂದು ಆನೆ ಓಡಿಸುವಂಥ ಕಾರ್ಯದಲ್ಲಿ ಈಗ ಸಿಬ್ಬಂದಿಗಳು ಕೂಡ ತೊಡಗಿಸಿಕೊಂಡಿದ್ದಾರೆ. ಮಡುವಾಡಿ ಗ್ರಾಮದಲ್ಲಿ ಒಂಟಿ ಸಲಗ ಪ್ರತ್ಯಕ್ಷ ಆಗಿರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯ ಭಯದ ವಾತಾವರಣ ಅಲ್ಲಿ ನಿರ್ಮಾಣ ಆಗಿದೆ.
ಸುಮಾರು ದೊಡ್ಡದೇ. ರೈತರಿಗಾಗಿ ಇಟ್ಟ ಹಣವನ್ನ ಗ್ಯಾರಂಟಿಗೆ ಬಳಸಿಕೊಳ್ಳಲಾಗ್ತಾ ಇದೆ ಅಂತ ಇವತ್ತು ಬಸವರಾಜ ಬೊಮ್ಮಾಯಿ ಆಕ್ರೋಶವನ್ನ ಹೊರಹಾಕಿದ್ದಾರೆ ರಾಜ್ಯ ಸರ್ಕಾರದ ವಿರುದ್ಧ. ಜಾತಿ ಗಣತಿ ಬಹಿರಂಗ ಪಡಿಸ್ತೀವಿ ಅಂತ ಹೇಳಿದ್ರು, ಹೊರಗಡೆ ಬಂತಾ ಅಂತ ಪ್ರಶ್ನೆ ಮಾಡಿದ್ರು. ರಾಜ್ಯ ಸರ್ಕಾರ ಕಣ್ಣ ಮುಚ್ಚಾಲೆ ಆಟ ಆಡ್ತಿದೆ ಅಂತ ಹಾನಗಲ್ನಲ್ಲಿ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಈ ರೀತಿಯಾಗಿ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಚುನಾವಣಾ ಲಾಭಕ್ಕಾಗಿ ಈ ಕಾಂತರಾಜು ವರದಿಯನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ರೈತರಿಗಾಗಿ ಇಟ್ಟಿರುವಂಥ ಹಣವನ್ನು ಗ್ಯಾರಂಟಿಗೆ ಹಾಕ್ತಿದ್ದಾರೆ, ಆದರೆ ಅಭಿವೃದ್ಧಿಯ ಕೆಲಸ ಕಾರ್ಯಗಳು ಏನು ನಡೀತಾ ಇಲ್ಲ ಅಂತೇಳಿ. ಜೊತೆಗೆ ಜಾತಿ ಗಣತಿ ಬಹಿರಂಗ ಪಡಿಸ್ತೀವಿ ಅಂತ ಹೇಳಿದ್ರು, ಅದು ಹೊರಗಡೆ ಬಂತ ಅಂತ ಪ್ರಶ್ನೆಯನ್ನು ಮಾಡಿದರು. ಇವತ್ತು ಈ ತಾಲೂಕಿನ ಅಭಿವೃದ್ಧಿ ಏನಾಗ್ತಾ ಇದೆ, ಯಾವ ರೀತಿ ಸಾಮಾಜಿಕವಾಗಿರುವಂತ ಸಾಮರಸ್ಯದಿರುವಂತ ಈ ತಾಲೂಕದ ಜನಾಂಗ ವಿವಿಧ ಜಾತಿ ಮತಗಳ ಹಂಚಿ ಹೋಗಿ ಸಾಮಾಜಿಕವಾಗಿರುವಂತಹ ಚಿತ್ರ ಯಾವ ರೀತಿ ವಿಚಿತ್ರವಾಗಿದೆ ಅನ್ನೋದನ್ನ ತಾವೆಲ್ಲ ಅರ್ಥ ಮಾಡ್ಕೊಂಡಿದ್ದೀರಿ ಅಂತ ನಾನು ಭಾವಿಸ್ತೇನೆ. ರಾಜಕಾರಣ ಮಾಡುವಂಥದ್ದು ಸಮಾಜವನ್ನು ಒಗ್ಗೂಡಿಸುವಂಥ, ಎಲ್ಲ ವರ್ಗದವರಿಗೆ ನ್ಯಾಯ ಕೊಡಿಸುವಂಥ, ವಿಶೇಷವಾಗಿ ಯಾರಿಗೆ ಧ್ವನಿ ಇಲ್ಲ ಅವರಿಗೆ ಧ್ವನಿ ಕೊಡುವಂಥದ್ದು, ಯಾರು ತುಳಿದುಕೊಳ್ಳಲ್ಪಟ್ಟವರು ಎತ್ತಿ ಹಿಡಿಯುವಂಥ ಕೆಲಸ ರಾಜಕಾರಣದಲ್ಲ. ಆದರೆ ಅದೇ ತುಳಿತಕ್ಕ ವರ್ಗದವರನ್ನ, ಅದೇ ಹಿಂದುಳಿದ ವರ್ಗದವರನ್ನ ಮತ ಬ್ಯಾಂಕ್ ಆಗಿ ಪರಿವರ್ತನೆ ಮಾಡುವಂತಹ ಪ್ರವೃತ್ತಿ ಇವತ್ತಿನ ಸರ್ಕಾರ ಮತ್ತು ಕಾಂಗ್ರೆಸ್ ಪಕ್ಷಕ್ಕಿದೆ. ಆ ವರ್ಗದ ಜೊತೆಗೆ ಕಣ್ಣು ಮುಚ್ಚಾಲೆ ಆಟ ಆಡ್ತಾರೆ. SC ST ಹಿಂದುಳಿದ ವರ್ಗದ ಜೊತೆಗೆ ಕಾಂಗ್ರೆಸ್ ಕಣ್ಣು ಮುಚ್ಚಾಲೆ ಆಟ ಆಡ್ತಾರೆ. ಸುಮಾರು 75 ವರ್ಷದಲ್ಲಿ 60 ವರ್ಷ ಆಡಳಿತ ಮಾಡಿದಂತಹ ಕಾಂಗ್ರೆಸ್ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಹಿಂದುಳಿದವರು ಹಿಂದೆ ಇದ್ದಾರೆ. ದೀನದಲಿತರು ಮತ್ತೊಮ್ಮೆ ತುಳಿತಕ್ಕೆ ಒಳಪಡ್ತಾ ಇದ್ದಾರೆ. ತಮಗೆ ಬೇಕಾದಂತೆ ಚುನಾವಣಾ ವೇಳಾಪಟ್ಟಿಯನ್ನು ರೆಡಿ ಮಾಡಿಕೊಂಡಿದ್ದಾರೆ. ಸೊ ಸುಮ್ಮನೆ ರಾಜಕೀಯ ವಿಶ್ಲೇಷಣೆ ಮಾಡೋ ರೀತಿ ಅವರು ಹೇಳ್ತಾರೆ ಅಂತ ಇಲ್ಲೂ ಕೂಡ ಆಕ್ರೋಶವನ್ನು ಹೊರಹಾಕಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧ ಬಸವರಾಜ ಬೊಮ್ಮಾಯಿ ಅವರು. ನೋಡಿ, ತಮಗೆ ಬೇಕಾದಂತೆ ಚುನಾವಣಾ ವೇಳಾಪಟ್ಟಿಯನ್ನು ಮಾಡಿಕೊಂಡಿದ್ದಾರೆ ಅಂತ ಸುಮ್ಮನೆ ರಾಜಕೀಯ ವಿಶ್ಲೇಷಣೆ ಮಾಡೋ ರೀತಿ ಅವರು ಹೇಳ್ತಾರೆ. ಭೌಗೋಳಿಕ ಜನಸಂಖ್ಯೆ ಆಧಾರದ ಮೇಲೆ ಚುನಾವಣೆ ನಡೆಯುತ್ತೆ ಅಂತ ಖರ್ಗೆ ವಿರುದ್ಧ ಬಸವರಾಜ ಬೊಮ್ಮಾಯಿ ಈ ರೀತಿಯಾಗಿ ಕಿಡಿಕಾರಿದ್ದಾರೆ. ತಿಳ್ಕೊಂಡವರಾಗಿದ್ದರೆ ಭೌಗೋಳಿಕವಾಗಿ ಮತ್ತು ಜನಸಂಖ್ಯೆ ಆಧಾರಿತವಾಗಿ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಅಂತ ಕರಿತೀವಿ ನಾವು. ಅಂದರೆ ಮುಕ್ತವಾಗಿರುವಂಥದ್ದು ನ್ಯಾಯಸಮ್ಮತ ಎಲೆಕ್ಷನ್ ಆಗಬೇಕಾದ್ರೆ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ ಭಾಳ ಅವಶ್ಯಕತೆ ಇದೆ. ಆ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥ ಏನು ಪಡೆಗಳಿದೆ, ಪೊಲೀಸು ಮತ್ತು ಇತರ CRPF ಎಲ್ಲ ಪಡೆಗಳು, ಆ ಮೂಮೆಂಟ್ಗಳಿಗೆ ಟೈಮ್ ಬೇಕಾಗುತ್ತೆ. ಕಳೆದ ಬಾರಿನೂ 7 ಹಂತದಲ್ಲಾಗಿತ್ತು, ಅದರ ಹಿಂದಿನ ಬಾರಿನೂ 7 ಹಂತದಲ್ಲಾಗಿತ್ತು. UP ಇದ್ದಾಗಲೂ ಕೂಡ 1 ಹಂತದಲ್ಲಿ ಆಗಿರಲಿಲ್ಲ. ಸುಮ್ಮನೆ ಏನೋ ರಾಜಕೀಯವಾಗಿ ಏನೋ ಒಂದು ವಿಶ್ಲೇಷಣೆ ಮಾಡಿ ಹೇಳಿದೋ ರೀತಿಯಲ್ಲಿ ಹೇಳ್ತಾರೆ, ಅದರಲ್ಲಿನೂ ಅರ್ಥ ಇಲ್ಲ. ಅದಕ್ಕೆ ಮಹತ್ವವನ್ನು ತಿಳ್ಕೊಂಡವರಾಗಿದ್ದರೆ ಭೌಗೋಳಿಕವಾಗಿ ಮತ್ತು ಜನಸಂಖ್ಯೆ ಆಧಾರಿತವಾಗಿ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ ಅಂತ ಕರಿತೀವಿ ನಾವು. ಅಂದರೆ ಮುಕ್ತವಾಗಿರುವಂಥದ್ದು ನ್ಯಾಯಸಮ್ಮತ ಎಲೆಕ್ಷನ್ ಆಗಬೇಕಾದ್ರೆ ಕಾನೂನು ಸುವ್ಯವಸ್ಥೆ ಕಾಪಾಡೋದಕ್ಕೆ. ಲೋಕಸಭಾ ಚುನಾವಣೆ ದಿನಾಂಕ ಘೋಷಣೆ ಆದ ಬೆನ್ನಲ್ಲೇ ಈಗ ಪೊಲೀಸ್ ಇಲಾಖೆ ಕೂಡ ಈಗ ಅಲರ್ಟ್ ಆಗಿರುವಂಥದ್ದು. ಸೊ ಈಗ ಪೊಲೀಸ್ ಕಡೆಯಿಂದ ಮಂಡ್ಯ ಪೊಲೀಸರಿಂದ ರೂಟ್ ಮಾರ್ಚ್ ಆರಂಭ ಆಗಿದೆ. ಜಿಲ್ಲಾದ್ಯಂತ ಕಟ್ಟೆಚ್ಚರವನ್ನು ಈಗ ಪೊಲೀಸ್ ಇಲಾಖೆ ವಹಿಸ್ತಾ ಇದೆ. ಸೊ ಜಿಲ್ಲೆಯಿರುವಂತಹ ಒಂದು ರೌಡಿ ಶೀಟರ್ಗಳ ಮೇಲೆ ಖಾಕಿ ಕಣ್ಗಾವಲು ಇಡಲಾಗ್ತಾ ಇದೆ. ಸೊ ಮಂಡ್ಯ ನಗರದ ಪ್ರಮುಖ ರಸ್ತೆಗಳಲ್ಲಿ ಇವತ್ತು ರೂಟ್ ಮಾರ್ಚನ್ನು ಮಾಡಲಾಯಿತು. ಸೊ ನಗರದ ಸಂಜೆ ವೃತ್ತದಿಂದ ಪೊಲೀಸರ ರೂಟ್ ಮಾರ್ಚ್ ಆರಂಭ ಆಯಿತು. ಮಂಡ್ಯ ಜಿಲ್ಲಾ ಪೊಲೀಸ್ ಇಲಾಖೆಯ ವತಿಯಿಂದ ಈ ಒಂದು ರೂಟ್ ಮಾರ್ಚ್ ಆರಂಭ ಆಗಿದೆ. ಲೋಕಸಭಾ ಚುನಾವಣೆಯ ದಿನಾಂಕ ಘೋಷಣೆ ಆಯಿತು. ಹಾಗಾಗಿ ಮಂಡ್ಯ ಪೊಲೀಸರಿಂದ ರೂಟ್ ಮಾರ್ಚ್ ಆರಂಭ ಆಗಿದೆ. ಜಿಲ್ಲಾದ್ಯಂತ ಕಟ್ಟೆಚ್ಚರವನ್ನು ಈಗ ಪೊಲೀಸ್ ಇಲಾಖೆ ಅಥವಾ
ಪೊಲೀಸವರು ಕೂಡ ಈಗ ವಹಿಸ್ತಾ ಇರುವಂಥದ್ದು. ಜಿಲ್ಲೆಯಲ್ಲಿರುವಂತಹ ರೌಡಿ ಶೀಟರ್ಗಳ ಮೇಲೆ ಖಾಕಿ ಕಣ್ಗಾವಲು ಇಡ್ತಾ ಇದೆ. ಸೊ ಮಂಡ್ಯ ನಗರದ ಪ್ರಮುಖ ರಸ್ತೆಗಳಲ್ಲಿ ಈ ಒಂದು ರೂಟ್ ಮಾರ್ಚ್ ಆರಂಭ ಆಗಿದೆ. ನಗರದ ಸಂಜಯ್ ವೃತ್ತದಿಂದ ಪೊಲೀಸರ ರೂಟ್ ಮಾರ್ಚ್ ಆರಂಭಗೊಂಡಿದೆ. ಮಂಡ್ಯ ಜಿಲ್ಲಾ ಪೊಲೀಸ್ ಇಲಾಖೆಯ ವತಿಯಿಂದ ನಡೆದಿರುವಂಥ ರೂಟ್ ಮಾರ್ಚ್ ಇದು. ಸೂಕ್ಷ್ಮ ಮತಗಟ್ಟೆಗಳು ಅಥವಾ ಸಾಮಾನ್ಯ ಮತಗಟ್ಟೆಗಳು ಅಥವಾ ಏನು ನಾವು ವಲ್ನರಬಲ್ ಏರಿಯಾಗಳಂತ ಕರಿತೀವಿ, ಆ ವಲ್ನರಬಲ್ ಏರಿಯಾದಲ್ಲಿ ಇಂಟಿಮೇಟರ್ಸ್ನ ಐಡೆಂಟಿಫೈ ಮಾಡೋದಾಗಿರ್ಬೋದು ಅಥವಾ ವಲ್ನರಬಲ್ ಪಾಪ್ಯುಲೇಷನ್ನ ಐಡೆಂಟಿಫೈ ಮಾಡೋದಾಗಿರ್ಬೋದು, ಅವನ್ನೆಲ್ಲ ಈಗಾಗಲೇ ನಾವು ಮಾಡ್ಕೊಂಡಿದ್ದೀವಿ. ಮಾಡಿ ಆ ಕಾಪಿನ ನಾವು ಚುನಾವಣಾಧಿಕಾರಿಯಾದ DC ಸಾಹೇಬ್ರಿಗೂ ಕೊಟ್ಟಿದ್ದೀವಿ. ಆಮೇಲೆ ಚುನಾವಣಾ ಆಯೋಗ ಕೂಡ ನಾವು ಸಲ್ಲಿಸ್ಕೊಂಡಿದ್ದೀವಿ. ಈಗ ಅಲ್ಲಿ ನಾವು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಷರ್ಸ್ನ ನಾವು ಏನೇನು ಮಾಡಬೇಕು ಅಲ್ಲಿ ಇವತ್ತು ಕೂಡ ನಾವು ಒಂದು ಕಂಪನಿ CRPF ಬಂದಿರೋದ್ರಿಂದ ಅವ್ರನ್ನ ನಾವು ವಲ್ನರಬಲ್ ಏರಿಯಾಗಳಲ್ಲಿ ರೂಟ್ ಮಾರ್ಚ್ ಮಾಡಿಸ್ತಾ ಇದ್ದೀವಿ. ಮತ್ತು ನಮ್ಮ ಅಧಿಕಾರಿಗಳು ಕೂಡ ಅಲ್ಲಿ ಹೋಗಿ ಅವರಲ್ಲಿ ಏನು ಕಾನ್ಫಿಡೆನ್ಸ್ ಬರಲಿಕ್ಕೆ ಮತ್ತು ಯಾರ ಕಡೆಯಿಂದನೂ ಆಮಿಷಗಳಾಗಲಿ ಅಥವಾ ಭಯ ಆಗಲಿ ವಾತಾವರಣ ಉಂಟಾಗದೇ ರೀತಿಯಲ್ಲಿ ಕ್ರಮ ತಗೊಳ್ತಾ ಇದ್ದಾರೆ. ಚುನಾವಣಾ ಸಮೀಪಿಸ್ತಿದ್ದಂಗೆ ನಮ್ಮಲ್ಲಿ ಬಂದೋಬಸ್ತ್ ಆಗಿರೋದು ಮತ್ತೊಂದು ಅಥವಾ ಪ್ರಚಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಎಲ್ಲೂ ಕೂಡ ಯಾವುದೇ ಭದ್ರತಾ ಲೋಪ ಆಗದೇ ರೀತಿಯಲ್ಲಿ ನಾವೆಲ್ಲ ರೀತಿಯ ಕ್ರಮ ತಗೋತಾ ಇದ್ದೀವಿ. ಕಾಂಗ್ರೆಸ್ ನಾಯಕರ ಮೇಲೆ ಹಲ್ಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಶಾಸಕರಿಗೆ ಬಂಧನದ ಭೀತಿ ಎದುರಾಗಿದೆ. ನೋಡಿ, ಪ್ರತಿಭಟನಾ ನಿರತ ಕಾಂಗ್ರೆಸ್ ನಾಯಕರ ಮೇಲೆ ಹಲ್ಲೆ ಪ್ರಕರಣ ಇದು. ಸೊ ಈಗ ಶಾಸಕ SR ಶ್ರೀನಿವಾಸ್ಗೆ ಈಗ ಬಂಧನದ ಭೀತಿ ಎದುರಾಗ್ತಾ ಇದೆ. ಗುಬ್ಬಿ ಶಾಸಕ ಗುಬ್ಬಿ SR ಶ್ರೀನಿವಾಸ್ ಅವರ ವಿರುದ್ಧ ಈಗ FIR ದಾಖಲಾಗಿದೆ. ಸೊ ತುಮಕೂರಿನ ತಿಲಕ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ FIR ದಾಖಲು ಮಾಡಲಾಗಿದೆ. IPC ಸೆಕ್ಷನ್ 511 ಜೊತೆಗೆ 506, 504, 143, 149, 323, 363 ಅಡಿಯಲ್ಲಿ ಕೇಸ್ ದಾಖಲು ಮಾಡಲಾಗಿದೆ. ಅಂದರೆ ಪ್ರತಿಭಟನಾ ಮಾಡುವಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಮೇಲೆ ಶಾಸಕರು ದಬ್ಬಾಳಿಕೆ ಮಾಡಿದ್ರು, ಹಲ್ಲೆ ಮಾಡಿದ್ರು ಅನ್ನುವಂಥ ಆರೋಪ. ಸೊ ಈಗ ಶಾಸಕ SR ಶ್ರೀನಿವಾಸ್ಗೆ ಈಗ ಬಂಧನದ ಭೀತಿ ಎದುರಾಗ್ತಾ ಇದೆ. ನೋಡಿ, ಪ್ರತಿಭಟನೆ ಮಾಡುವಂಥ ಸಂದರ್ಭದಲ್ಲಿ ಮಾತಿಗೆ ಮಾತು ಬೆಳೆದು ಅದೇ ಗಲಾಟೆಯಲ್ಲಿ ಹಲ್ಲೆ ಮಾಡಿದ್ರು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಸೊ ಪ್ರತಿಭಟನಾ ನಿರತ ಕಾಂಗ್ರೆಸ್ ನಾಯಕನ ಮೇಲೆ ಹಲ್ಲೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಬಂಧನದ ಭೀತಿಯನ್ನು ಎದುರಿಸುವಂಥ ಸಾಧ್ಯತೆ ಹೆಚ್ಚಾಗಿದೆ. SR ಶ್ರೀನಿವಾಸ್ ಅವರು ಶಾಸಕರು ಕೂಡ ಇವರು. ಸೊ ತುಮಕೂರಿನ ತಿಲಕ್ ಪಾರ್ಕ್ ಪೊಲೀಸ್ ಠಾಣೆಯಲ್ಲಿ ಇವರ ಮೇಲೆ ಈಗ FIR ದಾಖಲು ಮಾಡಿಕೊಳ್ಳಲಾಗಿದೆ. IPC ಸೆಕ್ಷನ್ 511, 506, 504, 143, 149, 323, 363ಯಲ್ಲಿ ಈಗ ಈ ಕೇಸ್ ಕೂಡ ದಾಖಲು ಮಾಡಲಾಗಿದೆ. ಇದಿಷ್ಟು ಇವರೆಗಿನ ಅಪ್ಡೇಟ್ಸ್. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್. ಸತ್ಯವೇ ಸುದ್ದಿಯ ಜೀವಾಳ.